ಬಾರಂದೂರಿನಲ್ಲಿ ಕಾರ್ಮಿಕರ ಶಕ್ತಿ ಪ್ರದರ್ಶನ, ಸಾವಿರಾರು ಜನರ ಸಮ್ಮುಖದಲ್ಲಿ ಭವ್ಯ ಸಮಾರಂಭ. ಕಾರ್ಮಿಕರ ಬ್ಯಾಂಕ್ ನಿರ್ಮಾಣಕ್ಕೆ 1 ಲಕ್ಷ ಸಹಾಯಧನ ಘೋಷಿಸಿದ ಶಾಸಕ ಬಿಕೆ ಸಂಗಮೇಶ್. ಗುರುತಿನ ಚೀಟಿ ವಿತರಣೆ, ವಿದ್ಯಾರ್ಥಿಗಳಿಗೆ ಸನ್ಮಾನ, ಕಾರ್ಮಿಕರ ಹಬ್ಬವಾಗಿ ಮಾರ್ಪಟ್ಟ ಕಾರ್ಯಕ್ರಮ. ಕಾರ್ಮಿಕರ ಬೆನ್ನಿಗೆ ನಿಂತ ಸಂಗಮೇಶ್ ಕುಟುಂಬ, ಜನಮನ ಗೆದ್ದ ಸೇವೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಾರಂದೂರಿನಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು. ಜೊತೆಗೆ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ಮಾಡಿದ ಹಿನ್ನೆಲೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಅಲ್ಲದೆ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿಗೂ ಗೌರವವನ್ನ ಸಮರ್ಪಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತ್ಯಾಗು ಪರಮೇಶ್ ವಹಿಸಿದ್ರು. ಶಾಸಕ ಬಿಕೆ ಸಂಗಮೇಶ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಇದೇ ವೇಳೆ ಕಾರ್ಮಿಕರ ಬ್ಯಾಂಕ್ ನಿರ್ಮಾಣಕ್ಕಾಗಿ ಶಾಸಕರ ಕುಟುಂಬದ ವತಿಯಿಂದ 1 ಲಕ್ಷ ರೂಪಾಯಿ ಸಹಾಯಧನವನ್ನ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಂಗಮೇಶ್, 1 ಲಕ್ಷ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇನ್ನಷ್ಟು ಸಹಾಯ ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಭರವಸೆಯನ್ನ ನೀಡಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನ ವಿಜಯ್ ನಡೆಸಿಕೊಟ್ರೆ, ಪ್ರಾಸ್ತಾವಿಕ ಭಾಷಣವನ್ನ ಸುಂದರಬಾಬು ಮಾಡಿದ್ರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧ್ಯಕ್ಷ ಸಂಜಯ್ ಕೆ, ಜಿಲ್ಲಾ ಪಂಚಾಯತ್ ಸದಸ್ಯ ಕುಮಾರ್, ಕಾಂಗ್ರೆಸ್ ಮುಖಂಡ ಷಡಾಕ್ಷರಿ, ಆಶಾ ಕಾರ್ಯಕರ್ತ ಪ್ರತಿನಿಧಿಗಳು ಹಾಗೂ ಹಲವು ಗಣ್ಯರು ಭಾಗವಹಿಸಿದ್ರು. ಒಟ್ಟಾರೆಯಾಗಿ ಕಾರ್ಮಿಕರ ಒಗ್ಗಟ್ಟಿನ ಸಂದೇಶ ಸಾರಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಊಟದ ವ್ಯವಸ್ಥೆಯನ್ನ ಶಾಸಕ ಸಂಗಮೇಶ್ ಅವರ ಕುಟುಂಬ ಮಾಡಿಕೊಟ್ಟಿದ್ದು ವಿಶೇಷವಾಗಿತ್ತು. ಕಾರ್ಮಿಕರ ಮೇಲಿನ ತಮ್ಮ ಅಭಿಮಾನ ಹಾಗೂ ಬದ್ಧತೆಯನ್ನ ಶಾಸಕರ ಕುಟುಂಬ ಈ ಮೂಲಕ ಮತ್ತೊಮ್ಮೆ ತೋರಿಸಿಕೊಟ್ಟಿತು. ಕಾರ್ಮಿಕರು ಮತ್ತು ಅಸಂಘಟಿತ ನೇತೃತ್ವದಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಮತ್ತು ID ಕಾರ್ಡ್ ಕೊಡೋ ಕಾರ್ಯಕ್ರಮವನ್ನು ಮಾಡಿದರು. ಭಾಳ ಚೆನ್ನಾಗಿ ಮಾಡಿದ್ರು. ಎಲ್ಲ ಒಗ್ಗಟ್ಟಾಗಿ ಎಲ್ಲ ಮುಖಂಡರುಗಳನ್ನ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ, ಎಲ್ಲ ಕಾರ್ಮಿಕ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಮುಂದೆ ಏನು ಮದುವೆದು ಇವತ್ತು ಆ ಮದುವೆ ಇದು ಪರಿಹಾರ ಸಹಾಯಧನ ಅಂತ ಏನು ಒತ್ತಾಯ ಮಾಡ್ತಾರೋ ಅದಕ್ಕೆ ಖಂಡಿತವಾಗಿ ಮಾತಾಡಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಸಹಕಾರ ಬ್ಯಾಂಕ್ ಮಾಡಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಸಹಕಾರ ಬ್ಯಾಂಕ್ ಆಗಿದ್ರೆ ಎಲ್ಲೂ ಬ್ಯಾಂಕ್ನಲ್ಲಿ ಹೋಗೋದೇ ಬೇಡ, ಇವ್ರ ಬ್ಯಾಂಕ್ನಲ್ಲೇ ಸಾಲವನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ, ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಾರ್ಮಿಕರು ಹೆಣ್ಮಕ್ಳೆಲ್ಲ ಕಾರ್ಡ್ ಮಾಡಿಸ್ಕೊಂಡು ಏನೋ ಡೆಲಿವರಿ ಆಗಿದ್ರೆ ಹೆರಿಗೆ ಬತ್ತಿ ಅಂತೇಳಿ ಅವ್ರಿಗೆ 50,000 ಕೊಡ್ತಾರೆ. ಎಣ್ಣೆ ಹುಟ್ಟಿಲ್ಲ, ಗಂಡೆ ಹುಟ್ಟಿಲ್ಲ, 2 ಮಕ್ಳಿಗೂ 50,000 ರೂಪಾಯಿ ಕೊಡ್ತಾರೆ. ಮತ್ತೆ ಹೆರಿಗೆ ಬತ್ತಿ ಅಂತೇಳಿ ವರ್ಷಕ್ಕೆ 4,000 ರೂಪಾಯಿ ದುಡ್ಡು ಕೊಡ್ತಾರೆ. ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಅಂತೇಳಿ 9,000 ರೂಪಾಯಿ ದುಡ್ಡು ಕೊಡ್ತಾರೆ. ಅದು ನಮ್ಮ ಹೆಚ್ಚಿನ ಸಂಖ್ಯೆ ಕಾರ್ಮಿಕರು ಹೆಣ್ಮಕ್ಳಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಕಾರ್ಮಿಕರು ನಮ್ಮ 60 ವರ್ಷ ಮೇಲ್ಪಟ್ಟ ಕಾರ್ಮಿಕರು ಯಾರಾದ್ರೂ ಲೇಬರ್ ಕಾರ್ಡ್ ಮಾಡ್ಸಿದ್ರೆ ಅವರಿಗೆ ಪಿಂಚಣಿ ಅಂತೇಳಿ ಬೇರೆ ಸರ್ಕಾರದ ಕೊಡ್ತಾರೆ. 60 ವರ್ಷ ಮೇಲ್ಪಟ್ಟವರಿಗೆ 800 ರೂಪಾಯಿ, 60 ವರ್ಷ ಮೇಲ್ಪಟ್ಟವರಿಗೆ 1,000 ರೂಪಾಯಿ ಕೊಡ್ತದೆ. ಆದ್ರೆ ನಮ್ಮ ಕಟ್ಟಡ ಕಾರ್ಮಿಕರಲ್ಲಿ ಲೇಬರ್ ಕಾರ್ಡ್ ಮಾಡ್ಸ್ಕೊಂಡವರಿಗೆ ಕನಿಷ್ಠ ಅವರಿಗೆ 3,000 ರೂಪಾಯಿ ಪಿಂಚಣಿ ಬರ್ತಾ ಇದೆ. ಇದನ್ನ ನಾವು ಎಲ್ಲರೂ ತಗೋಬೇಕು. ಮತ್ತು ಅದ್ರ ಜೊತೆಗೆ ನಮ್ಮ ಸಣ್ಣ ಪುಟ್ಟ ಹುಷಾರಿಲ್ಲ, ಈ ಬಿಲ್ಡಿಂಗ್ ಕೆಲಸ ಮಾಡೋಕೆ ಆಕ್ಸಿಡೆಂಟ್ ಆಯ್ತು, ಏನೋ ಬಿದ್ರು 2 ಲಕ್ಷ 3 ಲಕ್ಷ ಖರ್ಚು ಆಯ್ತಂದ್ರೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ದುಡ್ಡು ಅವರಿಗೆ ವಾಪಸ್ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ನ್ಯಾಚುರಲ್ ಸತ್ತವರಿಗೆ ಕಟ್ಟಡ ಕಾರ್ಮಿಕ ಲೇಬರ್ ಕಾರ್ಡ್ ಸತ್ತವರಿಗೆ ಕನಿಷ್ಠ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಮತ್ತೆ ಅದ್ರ ಜೊತೆಗೆ ಸತ್ತವರಿಗೆ 8 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ ನಮ್ಮ ಕಟ್ಟಡ ಕಾರ್ಮಿಕರು ಎಷ್ಟು ಜನ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಕೆಲವು ಗೊತ್ತೇ ಇಲ್ಲ. ಆಮೇಲೆ ನ್ಯಾಚುರಲ್ ಸತ್ತವರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾಕೆ ಹೇಳ್ತಿದ್ರೆ, ನಮ್ಮ ಎಲ್ಲಾ ಪದಾಧಿಕಾರಿಗಳು ಇವತ್ತು ಏನ್ ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತು ಏನೋ ಭದ್ರತೆ ಮಾಡಿದ್ರೆ ಅವರಿಗೆ ನನ್ನ ಜೋರಾಗಿ ಒಂದು ಚಪ್ಪಾಳೆ ಕೊಡ್ಲೇಬೇಕು. ಇಲಾಖೆಯಲ್ಲಿ ಇವತ್ತು ಸಚಿವರಾದಂತ ಸಂತೋಷ್ ಲಾಡ್ ಅವರು ಬಹಳ ಉತ್ತಮವಾದ ಕಾರ್ಯವನ್ನ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಪರವಾಗಿ ಸರ್ಕಾರದ ಕೆಲಸವನ್ನ ಬಹಳ ಉತ್ತಮವಾಗಿ ಇಲಾಖೆಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರೇ ಒಬ್ಬರು ಒಂದು ಇಲಾಖೆಯಲ್ಲಿ ಸರ್ಕಾರದ ಸವಲತ್ತನ್ನ ಜನರಿಗೆ ಮುಟ್ಟಿಸುವಂತ ಸಂದರ್ಭದಲ್ಲಿ ಬಡವರಿಗೆ, ದೀನದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರದ ಸವಲತ್ತನ್ನ
ಪ್ರಾಮಾಣಿಕತೆಯನ್ನು ತಲುಪಿಸಬೇಕು, ಆ ಜನರಿಗೆ ಸರ್ಕಾರದ ಸವಲತ್ತನ್ನು ಮುಟ್ಟಿಸಬೇಕು ಅಂತೇಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಉನ್ನತವಾದ ಮಾರ್ಗದರ್ಶನ ಕೊಟ್ಟು ಇವತ್ತು ಪ್ರತಿಯೊಂದು ಸವಲತ್ತು ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಕೊರತೆ ಆಗದ ರೀತಿಯಲ್ಲಿ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು 100 ಜನಕ್ಕೆ ಸೇರಿಸೋದು ಬಹಳ ಕಷ್ಟ ಇದೆ. ಅಂತದ್ರಲ್ಲಿ ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಅಭಿಮಾನ ಪ್ರೀತಿಗೆ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಇಷ್ಟು ಜನ ಸೇರ್ಸಕ್ ಆಗೋದಿಲ್ಲ. ನೀವು ಬೇಕಾದ್ರೆ ಯಾವುದೇ ಸಂಘಟನೆಗಳಲ್ಲಿ ನೋಡಿ, ಪ್ರತಿ ಕಟ್ಟಡ ಕಾರ್ಮಿಕ ಸಂಘಟನೆಯಲ್ಲಿ ಮಾತ್ರ ಇಷ್ಟು ಜನ ಸೇರಕ್ ಸಾಧ್ಯ. ಅವ್ರು ಇಷ್ಟೊತ್ತಾದ್ರೂ ಕೂಡ ತಾಳ್ಮೆಯಿಂದ ಕೂತಿರೋದ್ರೆ ನಿಮ್ಮಲ್ಲಿ ಪ್ರೀತಿ ವಿಶ್ವಾಸ ಕೂತ್ಕೊಂಡಿರಿ. ಹಾಗಾಗಿ ತಮ್ಮೆಲ್ಲರೂ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ಏನಿವತ್ತು ಕಾರ್ಮಿಕ ಸಂಘಟನೆಗಳ ವಿಚಾರಗಳನ್ನೆಲ್ಲ ಹೇಳಿದರೆ, ಈಗ ನಮ್ಮ ತಂದೆಯವರು ಕೂಡ ಹೇಳಿದ್ರು, ಅನೌನ್ಸ್ ಮಾಡಿದ್ರು, ಕಟ್ಟಡ ಕಾರ್ಮಿಕ ಸಂಘದವರು ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನು ಮಾಡಿ ನಾಳೆನೇ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಕೂಡ ಪ್ರಾರಂಭ ಮಾಡಿ, ಬರೀ ದುಡ್ಡಿಗೋಸ್ಕರ ಅಂತ ನಿಮ್ಮಲ್ಲಿ ಒಂದು ಉತ್ಸಾಹ ಬರಲಿ ಅಂತೇಳಿ 1 ಲಕ್ಷ ಅಲ್ಲ, ಮುಂದೆ ಇನ್ನೂ ಕೂಡ ಸಹಕಾರವನ್ನು ಕೊಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಅವು ನಿಮ್ಗೆ ಹುಮ್ಮಸ್ ಬರಲಿ ಅನ್ನೋ ವಿಚಾರಕ್ಕೆ ಶಾಸಕರು ಕರೆದು ಹೇಳಿದ್ದಾರೆ. ಅದನ್ನು ಕೂಡ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಓದ್ಸಲಿ ಕಳೆದ ಬಾರಿ ಕಿಟ್ ಬಂದಿತ್ತು, ಕಿಟ್ಟನ್ನು ಕೂಡ ಶಾಸಕರು ಮಾತಾಡಿದ್ರು ಮಂತ್ರಿಗಳ ಹತ್ರ. ಆ ಕಿಟ್ಟಲ್ಲಿ ಸ್ವಲ್ಪ ವ್ಯತ್ಯಾಸಗಳಿತ್ತು, ಸರಿಯಾಗಿದ್ದಿಲ್ಲ ಅಂತೇಳಿ ಶಾಸಕರು ಫೋನ್ ಮಾಡಿ ಹೇಳಿದ್ರು, ದಯಮಾಡಿ ಇಂಥ ಕಿಟ್ ಕೊಡೋದಾದ್ರೆ ಮುಂದಿನ ದಿನ ಕೊಡಕ್ಕೆ ಹೋಗ್ಬೇಡಿ, ಒಳ್ಳೆ ಕಿಟ್ಟನ್ನು ಕೊಡಿ ಅಂತ ಕೂಡ ಮನೆ ಶಾಸಕರು ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಕಿಟ್ ಬರ್ತದೆ, ಅವರು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮಿನಿಸ್ಟರ್ಗಳನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ ಅಂತ ಹೇಳ್ತಾ, ನಮ್ಮೆಲ್ಲರೂ ಕೂಡ ಇಷ್ಟೊತ್ತಂಗ ಕೂತು ತಾಳ್ಮೆಯಿಂದ ಈ ಕಾರ್ಯಕ್ರಮವನ್ನ ನೋಡಿ ಆಶೀರ್ವಾದ ಮಾಡಿ ತಮ್ಮೆಲ್ಲರೂ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಶುಭವನ್ನು ಕೊಡ್ತಾ ಹಿಟ್ ಮಾಡ್ಬೋದು. ಜೈ ಹಿಂದ್.